ವೆಲ್ಕಮ್ ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಕರ್ಜಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀವು ಕೂಡ ನೋಡಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಹೇಳಿ ಆಯಿತಾ. ಕರ್ಜಿಕಾಯಿ ಪಲ್ಯ ಮಾಡೋಕ್ಕಿಂತ ಮುಂಚೆ ತುಂಬೇನಿರುತ್ತೆ ಅದನ್ನು ನೀಟಾಗಿ ತೆಕ್ಕೊಳ್ಬೇಕು. ಅವತ್ತೇ ವಾಶ್ ಮಾಡಬಾರ್ದು, ಮಾಡಿದ್ರೆ ಅದು ಹೊಟ್ಟೆ ಹೊಡೆಯುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಹುರ್ಕೊಳ್ಬೇಕು ಕರ್ಜಿಕಾಯಿನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಗಾಯ್ಸ್. ಸ್ವಲ್ಪ ಟೈಮ್ ಉರಿಬೇಕಷ್ಟೇ, 3 ಮಿನಿಟ್ಸ್ 4-5 ಮಿನಿಟ್ಸ್ ಆದರೆ ಸಾಕು ಉರಿಯೋದು. ಜೋಳದ ರೊಟ್ಟಿ ಜೊತೆ ಅಂತೂ ನಮ್ಮ ಉತ್ತರ ಕರ್ನಾಟಕದ ಸೈಡ್ ವಾವ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಇದು ಈ ಥರ ಹಾಕಬೇಕು. ಆಮೇಲೆ ತೆಕ್ಕೊಂಡ್ಬಿಡಿ ಒಂದು ಪ್ಲೇಟ್ಗೆ. ಇವಾಗ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಹುರ್ಕೊಂಡಿದ್ವಲ್ಲ ಕರ್ಜಿಕಾಯಿ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅಮ್ಮ ಮಾಡಿದ್ದಿದ್ದು ನಾನಲ್ಲ, ನಾ ವಿಡಿಯೋ ಮಾಡಿದೆ ಅಷ್ಟೇ. ಯಾರಾದರೂ ಮಾಡ್ಬೋದು, ಈಸಿಯಾಗಿದೆ ಈ ರೆಸಿಪಿ. ಇವಾಗ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಾಕ್ಕೊತಾ ಇದ್ದೀನಿ. ನೀರು ಹಾಕ್ದೇನೆ ಹಾಗೆ ಮಾಡಿದ್ದೀವಿ ನಾವು. ನೀವು ಬೇಕಿದ್ರೆ ನೀರು ಹಾಕ್ಕೊಳ್ಳಿ, ನಾವು ಹಾಕಿಲ್ಲ ಇಲ್ಲಿ. ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಬೇಗನೆ ಹಾಕ್ಕೊಳ್ಳಿ ಉಪ್ಪು, ಯಾಕಂದರೆ ಬೇಗ ಬೇಯುತ್ತೆ ಕರ್ಜಿಕಾಯಿ.
ಇದಿಷ್ಟು ಕಾರ್ಚಿಕಾಯಿ ಬಂದು 80 ರುಪೀಸು. 80 ರೂಪಾಯಿಗೆ ಇಷ್ಟು ಕಾರ್ಚಿಕಾಯಿ ಕೊಡ್ತಾರೆ. ನಮ್ಮ ರಾಯಚೂರು ಹತ್ರ ಬಸ್ ಸ್ಟ್ಯಾಂಡ್ ಹತ್ರ ಕೂತಿರ್ತಾರೆ ಮಾರೋಕ್ಕೆ ಅಂತ ಹೇಳಿ. ಇದನ್ನು ನೋಡಿ, ಎಲ್ಲಾದರೂ ಇದ್ದರೆ ನೋಡಿ ತಗೊಂಡು ಟ್ರೈ ಮಾಡಿ ಆಯಿತಾ. ಇವಾಗ ಶೇಂಗಿನ ಪುಡಿ, ಲೋ ಫ್ಲೇಮ್ನಲ್ಲಿ ಇಟ್ಕೊತಾ ಇದ್ದೀನಿ ಮತ್ತು ತಳ ಹಿಡಿಯುತ್ತೆ ಅಂತ. ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹೊಂದ್ಕೊಳ್ಬೇಕು. ಖಾರ, ಉಪ್ಪು, ಶೇಂಗಿನ ಪುಡಿ, ಅರಿಶಿಣ. ನೋಡಿದರೆ ತಿನ್ನಬೇಕು ಅನಿಸುತ್ತೆ, ಆ ಥರ ಆಗುತ್ತೆ ಇದು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ ಕಾರ್ಚಿಕಾಯಿ ಪಲ್ಯ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ನೀವು ಕೂಡ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ ಇದು. ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾರೆ ಅಮ್ಮ. ಚೆಕ್ ಮಾಡ್ಕೊತಾ ಇದ್ದಾರೆ. ಇನ್ನೂ ಇದು ಬೆಂದಿಲ್ಲ ಅಂಥೇಳಿ ಇನ್ನೂ 2 ಮಿನಿಟ್ಸು ಬೇಯಿಸಿದ್ರು. ಇವಾಗ ಬೆಂದಿದೆ ಇದು. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.